ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಇದು ಹುದ್ದೆ ಅಲ್ರಿ, ನಾರ್ಮಲ್ಲಿ ಇದು ಒಂದು ತರಬೇತಿ ಸ್ನೇಹಿತರೆ. 12 ತಿಂಗಳದ್ದು ಇದೊಂದು ತರಬೇತಿ ಟ್ರೈನಿಂಗ್. ಇದು 12 ತಿಂಗಳ ಈ ಟ್ರೈನಿಂಗ್ ಮುಗೀತು ಅಂತ ತಿಳ್ಕೊಡ್ರಿ, ನಿಮಗೂ ಈ ಬ್ಯಾಂಕ್ ಆಫ್ ಬರೋಡಕ್ಕೂ ಯಾವುದೇ ರೀತಿಯ ಸಂಬಂಧ ಇರಂಗಿಲ್ಲ. ಜಸ್ಟ್ ಇದು ಒಂದು ತರಬೇತಿ ಸ್ನೇಹಿತರೆ. ಇದೊಂದು 1 ವರ್ಷದ ಇದೊಂದು ಟ್ರೈನಿಂಗ್, ಇದು ಹುದ್ದೆ ಅಲ್ಲ. ಇನ್ನು ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಯಾಕೆ ಮಾಡಬೇಕು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಏನಾದರೂ ವೇಕೆನ್ಸಿ ಇದ್ದು ನೋಟಿಫಿಕೇಶನ್ ಹೊರಡಿಸಿದ್ರು ಅಂತಂದ್ರೆ, ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗಾಗಿಯೇ ಇಂತಿಷ್ಟು ಪರ್ಸೆಂಟೇಜ್ ಹುದ್ದೆಗಳು ಮೀಸಲಿಡ್ತಾರೆ. ಅಪ್ರೆಂಟಿಸ್ಶಿಪ್ ಮುಗಿಸೋದ್ರಿಂದ ಇದು ಒಂದು ಬೆನಿಫಿಟ್ ನಿಮಗೆ ಸಿಗ್ತದ. ಓಕೆ ರೀ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ನವೆಂಬರ್ 11, 2025. ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಡಿಸೆಂಬರ್ 1, 2025 ಆಗಿರ್ತದೆ. ಇನ್ನು ಎಷ್ಟು ಅಭ್ಯರ್ಥಿಗಳನ್ನ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಭಾರತದಾದ್ಯಂತ ಒಟ್ಟಾರೆಯಾಗಿ 2700 ಅಭ್ಯರ್ಥಿಗಳನ್ನ ಈ ಟ್ರೈನಿಂಗಿಗಾಗಿ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು. ಇನ್ನು ಕರ್ನಾಟಕದೊಳಗ 440 ಅಭ್ಯರ್ಥಿಗಳನ್ನ ಈ ಟ್ರೈನಿಂಗಿಗಾಗಿ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ನೋಡೋದಾದ್ರೆ, ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 28 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. SC ST ಅಭ್ಯರ್ಥಿಗಳಿದ್ರಿ ಅಂದ್ರೆ 5 ವರ್ಷ, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಓಕೆ ರೀ. ನೆಕ್ಸ್ಟ್ ಇನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಯಾವುದಾದ್ರೂ ಒಂದು ಡಿಗ್ರಿ, ಅದು BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, BCA ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಗ್ರಿ ಆಗಿರ್ಬೋದು ಸ್ನೇಹಿತರೆ, ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಡಿಗ್ರಿ ಮುಗಿಸಿ 4 ವರ್ಷ ಮೀರಿರಬಾರ್ದ್ರಿ. ಡಿಗ್ರಿ ಮುಗಿಸಿ 4 ವರ್ಷ ಮೀರಿರಬಾರ್ದು. ಓಕೆ ರೀ. ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ 12 ತಿಂಗಳದ ಟ್ರೈನಿಂಗ್ ರೀ. ಇದು ಅಂದ್ರೆ 1 ವರ್ಷದ ಇದು ಒಂದು ಟ್ರೈನಿಂಗ್. ಇದು ಟ್ರೈನಿಂಗ್ದ ಪೀರಿಯಡ್ ಎಷ್ಟು ಇರ್ತದೆ ರೀ? 1 ವರ್ಷ ಇರ್ತದೆ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಕಡೆ ಇರಬೇಕಂತ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಾರೆ. ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಕಡೆ ಇರಬೇಕು. ನೆಕ್ಸ್ಟ್ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಒಂದು ಆನ್ಲೈನ್ ಎಕ್ಸಾಮ್ ಇರ್ತದ್ರಿ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್. ಈ ರೀತಿ 3 ಹಂತಗಳಲ್ಲಿ ನೇಮಕಾತಿ ನಡೀತದೆ. ಇದು ಆನ್ಲೈನ್ ಎಕ್ಸಾಮ್ ಸ್ನೇಹಿತರೆ. ಆನ್ಲೈನ್ ಎಕ್ಸಾಮ್ ನೋಡ್ರಿ, 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. 100 ಪ್ರಶ್ನೆಗಳಿರ್ತಾವ. 4 ವಿಷಯಗಳ ಮೇಲೆ ಪ್ರಶ್ನೆಗಳು ಈ ಎಕ್ಸಾಮ್ದಾಗ ಕೇಳ್ತಾರ. ಜನರಲ್ ಆ್ಯಂಡ್ ಫಿನಾನ್ಷಿಯಲ್ ಅವೇರ್ನೆಸ್, ಕ್ವಾಂಟಿಟಿವ್ ಆ್ಯಂಡ್ ರೀಸನಿಂಗ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ನಾಲೆಜ್, ಜನರಲ್ ಇಂಗ್ಲೀಷ್. ಈ 4 ವಿಷಯಗಳಿಗೆ ಪ್ರತಿ ವಿಷಯಕ್ಕೆ 25 ಪ್ರಶ್ನೆಗಳು ಕೇಳ್ತಾರ. 60 ನಿಮಿಷ ಸಮಯಾವಕಾಶ ಇರ್ತದೆ. ಹಿಂದಿ ಮತ್ತು ಇಂಗ್ಲೀಷ್ ಭಾಷೆ ಒಳಗೆ ಎಕ್ಸಾಮಿನೇಷನ್ ಇರುವಂಥದ್ದು. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ ಸ್ನೇಹಿತರೆ. ಈ ಆನ್ಲೈನ್ ಎಕ್ಸಾಮಿನೇಷನ್ದೊಳಗೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಿರಲ್ರಿ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೇಮಕಾತಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ತಗೊಳ್ತಾರೆ ಸ್ನೇಹಿತರೆ. ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್. ನಮ್ಮದು ಲೋಕಲ್ ಲ್ಯಾಂಗ್ವೇಜ್ ಯಾವ್ದ್ರಿ? ಕನ್ನಡ. ನಿಮ್ಗೆ ಕನ್ನಡ ಓದಕ್ಕೆ, ಬರೆಯಕ್ಕೆ, ಮಾತನಾಡ್ಲಕ್ಕೆ ಬರ್ತಾದವನಿಲ್ಲ ಅಂತ ಹೇಳಿ ಚೆಕ್ ಮಾಡುವುದಕ್ಕಾಗಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ತಗೊಳ್ತಾರೆ ಸ್ನೇಹಿತರೆ. ಇನ್ ಕೇಸ್ ನೀವೇನಾದ್ರೂ 10ನೇ ತರಗತಿಯೊಳಗೋ ಅಥವಾ 12ನೇ ತರಗತಿಯೊಳಗೋ ಕನ್ನಡ ಒಂದು ವಿಷಯವಾಗಿ ಓದಿದ್ರಿ ಅಂತಂದ್ರೆ ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ತಗೊಳಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಆಗ್ಲೇ ಹೇಳ್ದಂಗೆ ನೇಮಕಾತಿ ಹೆಂಗೆ ಮಾಡ್ಕೊಳ್ತಾರೆ, ಈ ಆನ್ಲೈನ್ ಎಕ್ಸಾಮಿನೇಷನ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನೊಳಗೆ ಪಾಸ್ ಆಗಿದ್ರಿ ಅಂತಂದ್ರೆ ನಿಮ್ಗೆ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಜಾಬ್ ಪ್ರೊಫೈಲ್ ಬಗ್ಗೆ ನೋಡೋದಾದ್ರೆ, ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಸೆಲೆಕ್ಟ್ ಆದಮೇಲೆ ನಿಮ್ಗೆ ಟ್ರೇನಿ ಅಂತ ಕನ್ಸಿಡರ್ ಮಾಡ್ತಾರೆ. ಟ್ರೇನಿ ಅಂತ ಕನ್ಸಿಡರ್ ಮಾಡ್ತಾರ. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಾರ ನೋಡ್ರಿ, ದಿಸ್ ಈಸ್ ನೀದರ್ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಇನ್ ದ ಬ್ಯಾಂಕ್ ನಾರ್ ಎ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್ ಇನ್ ದ ಬ್ಯಾಂಕ್. ನೀವು ರೆಗ್ಯುಲರ್ ಎಂಪ್ಲಾಯಿ ಅಂತನೂ ಕನ್ಸಿಡರ್ ಆಗಂಗಿಲ್ಲ, ಕಾಂಟ್ರಾಕ್ಚುವಲ್ ಎಂಪ್ಲಾಯಿ ಅಂತನೂ ಕನ್ಸಿಡರ್ ಆಗಂಗಿಲ್ಲ. ನೀವು ಟ್ರೇನಿ ಅಂತ ಕನ್ಸಿಡರ್ ಆಗ್ತೀರಿ ಸ್ನೇಹಿತರೆ. ಓಕೆ ರೀ.
ನೆಕ್ಸ್ಟ್ ಸ್ಟೈಪೆಂಡ್ ಬಗ್ಗೆ ನೋಡೋದಾದ್ರೆ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಸೆಲೆಕ್ಟ್ ಆದಮೇಲೆ ಪ್ರತಿ ತಿಂಗಳಿಗೆ 15,000 ರೂಪಾಯಿ ಸ್ಟೈಪೆಂಡ್ ಅಂತ ಕೊಡ್ತಾರೆ ಸ್ನೇಹಿತರೆ. ಇದು ಸ್ಯಾಲ್ರಿ ಅಲ್ರಿ, ಸ್ಟೈಪೆಂಡ್ ಗೌರವ ಧನ ಅಂತ ಕೊಡ್ತಾರೆ. ಓಕೆ. ನೆಕ್ಸ್ಟ್ ಅಸೆಸ್ಮೆಂಟ್ ಅಂಡ್ ಸರ್ಟಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಅಪ್ರೆಂಟಿಸ್ಶಿಪ್ ಮುಗಿದ ಮೇಲೆ ಫೈನಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಇರ್ತದೆ. ಈ ಫೈನಲ್ ಅಸೆಸ್ಮೆಂಟ್ ಟೆಸ್ಟ್ನೊಳಗೆ ಪಾಸ್ ಆಗಬೇಕು. ಈ ಫೈನಲ್ ಅಸೆಸ್ಮೆಂಟ್ ಟೆಸ್ಟ್ನೊಳಗೆ ಪಾಸ್ ಆದ್ರಿ ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ. ಅಂದ್ರೆ ಬ್ಯಾಂಕ್ ಆಫ್ ಬರೋಡಾದೊಳಗೆ ಅಪ್ರೆಂಟಿಸ್ಶಿಪ್ ಮುಗಿಸಿರಿ ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಒಂದು ಸರ್ಟಿಫಿಕೇಟ್ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC ST ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ. ಅಂಗವಿಕಲ ಅಭ್ಯರ್ಥಿಗಳಿಗೆ 400 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಜನರಲ್ EWS ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 800 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ನೆಕ್ಸ್ಟ್ ಅರ್ಜಿ ಹ್ಯಾಂಗ್ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರೆ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಗೈಡ್ಲೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಕರ್ನಾಟಕದೊಳಗೆ ಯಾವ ಸ್ಥಳಗಳಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನೀಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇವಿಷ್ಟು ಸ್ಥಳಗಳಲ್ಲಿರುವಂಥ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರುವಂಥದ್ದು ಸ್ನೇಹಿತರೆ. ಓಕೆ. ಕರ್ನಾಟಕದೊಳಗೆ ಇವಿಷ್ಟು ಸ್ಥಳಗಳಲ್ಲಿ ಇರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡಿಕೊಳ್ಳ್ರಿ. ಇದಿಷ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.